ಇವತ್ತು ದಟ್ಟ ಕಾಡಿನಲ್ಲಿ ಇನ್ನೊಂದು ಜಾಗಕ್ಕೆ ಈತ ಕರ್ಕೊಂಡು ಹೋದ. 2.5 ಪುಟಗಳ ದೂರಿತ್ತಲ್ಲ, ಆ ದೂರಿನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಚರ್ಚೆಯಾದಂಥದ್ದು ಒಂದು ವಿಷಯ. 12ರಿಂದ 15 ವರ್ಷದ ಬಾಲಕಿ, ಸ್ಕೂಲ್ ಯೂನಿಫಾರ್ಮ್ನಲ್ಲಿ ಆಕೆಯ ಶವ ಇತ್ತು, ಸ್ಕೂಲ್ ಬ್ಯಾಗ್ ಕೂಡ ಇತ್ತು, ಅತ್ಯಾಚಾರಕ್ಕೊಳಗಾದ ಸ್ಥಿತಿಯಲ್ಲಿ ಆ ಶವ ಇತ್ತು. ಆ ಶವವನ್ನು ಕಲ್ಲೇರಿ ಕಾಡಿನಲ್ಲಿ ನನ್ನಿಂದ ಒತ್ತಾಯಪೂರ್ವಕವಾಗಿ ಪ್ರಾಣ ಬೆದರಿಕೆ ಹಾಕಿ ಹೂಳಿಸಲಾಗಿದೆ ಅಂತ ಈತ ಹೇಳಿದ್ದ. ಈ 13 ಪಾಯಿಂಟ್ ಬಿಟ್ಟದು ಬೇರೆ. ಇವತ್ತು ಕಲ್ಲೇರಿ ಕಾಡಿನ ಕಡೆಗೆ ಹೋಯಿತು SIT ತಂಡ. ಕಲ್ಲೇರಿ ಕಾಡಿನ ಕಡೆಗೆ ಹೋಯಿತು ಅಂತಂದರೆ ಅದೊಂದು ಪೆಟ್ರೋಲ್ ಬಂಕ್ ಬರುತ್ತೆ, ಪೆಟ್ರೋಲ್ ಬಂಕ್ನಿಂದ 500 ಮೀಟರ್ ದೂರದಲ್ಲಿ ಅಂತ, ಕಾಡಿನ ಒಳಗೆ ಕಲ್ಲೇರಿ ಪೆಟ್ರೋಲ್ ಬಂಕ್ ಅಂತ ಕರೀತಾರೆ ಅದನ್ನು. ಅಲ್ಲಿಂದ 500 ಮೀಟರ್ ದೂರದೊಳಗೆ ಹೆಣ ಹೊತ್ತಿದ್ದೀನಿ ಅನ್ನೋದು ಈತನ ಕ್ಲೇಮ್ ಆಗಿತ್ತು. ಅಲ್ಲಿಗೆ ಕರ್ಕೊಂಡು ಹೋದ. ಅಲ್ಲಿ ಆದ ತಕ್ಷಣ ನಮಗೆಲ್ಲ ಏನು ಅನ್ನಿಸ್ತು, ಯಾವ ಬಾಲಕಿಯ ಶವವನ್ನು ಹೂತಿದ್ದೇನೆ ಅಂದಿದ್ದಾನಲ್ಲ ಅದನ್ನು ತೋರ್ಸಕ್ಕೆ ಹೋಗಿದ್ದಾನೆ ಇವತ್ತು ಅಂತ. ಆಮೇಲೆ ಆ 500 ಮೀಟರ್ ದಾಟಿ 1 ಕಿಲೋಮೀಟ್ರ್ 1.5 ಕಿಲೋಮೀಟರ್ ಕಾಡಿನಲ್ಲಿ ಹೋಗಿದ್ದಾನೆ. ದಟ್ಸ್ ಫೈನ್. ಅಂದರೆ ಎಕ್ಸಾಕ್ಟ್ ಜಾಗ ಗೊತ್ತಾಗಬಾರ್ದು ಅನ್ನುವ ಕಾರಣಕ್ಕೆ ದೂರಿನಲ್ಲಿ ಹಂಗೆ ಹೇಳಿದರೆ ಸಾಕ್ಷ್ಯನಾಶ ಆಗಿಬಿಟ್ರೆ ಆಮೇಲೆ ಈತ ಬರೆದಂಥ ದೂರನ್ನು ನೋಡಿ ಈತನಿಂದ ಒತ್ತಾಯಪೂರ್ವಕವಾಗಿ ಹೆಣ ಉಳಿಸಿದವರು ರಾತ್ರೋರಾತ್ರಿ ತಮ್ಮ ಜನರನ್ನು ಕಳಿಸಿ ಆ ಅಸ್ಥಿಪಂಜರವನ್ನು ತೆಗೆದು ನಾಶ ಮಾಡಿಬಿಟ್ರೆ. ಆ ಕಾರಣಕ್ಕೆ ಎಚ್ಚರಿಕೆಯಿಂದ ಕಂಪ್ಲೇಂಟ್ನಲ್ಲಿ ಒಂದು ಸೆಂಟೆನ್ಸ್ ತಪ್ಪಾಗಿ ಹೇಳಿದರು. ಓಕೆ, ಅಂಡರ್ಸ್ಟ್ಯಾಂಡೇಬಲ್. 1.5 ಕಿಲೋಮೀಟರ್ ಒಳಗಡೆ ಹೋದರು. ಅಲ್ಲಿ ಪದ್ಮಲತಾ ಕೊಲೆ ಪ್ರಕರಣ, ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ. ಅಲ್ಲಿ ನಡೆದಂಥ ಬೇರೆ ಬೇರೆ ಕೊಲೆಗಳ ವಿಷಯದಲ್ಲಿ ಬಂದಿರುವ ಆರೋಪಗಳು. ಪದ್ಮಲತಾ ಮನೆ ಹತ್ರ ಹೋದ. ಅಲ್ಲಿ ಒಂದು ಜಾಗದಲ್ಲಿ ಅಲ್ಲಿ ನೆಟ್ವರ್ಕೂ ಇರಲಿಲ್ಲ, ನಮ್ಮ ರಿಪೋರ್ಟರ್ಗಳು ಹೋಗೋದಕ್ಕೂ ಆಗ್ತಿರಲಿಲ್ಲ. ಅಲ್ಲಿ ಒಂದು ಹಂತದಲ್ಲಿ SIT ಅವರು ಉಪ್ಪಿನ ಮೂಟೆಗಳನ್ನು ತಗೊಂಡು ಹೋದರು. ಈ ಸಿಕ್ಕಂಥ ಅಸ್ಥಿ ಪಂಜರ ಮೂಳೆಗಳನ್ನು ಪ್ಯಾಕ್ ಮಾಡೋದಕ್ಕೆ ಫೊರೆನ್ಸಿಕ್ನಲ್ಲಿ ಒಂದು ಸ್ಪೆಷಲೈಸ್ಡ್ ಬ್ಯಾಗ್ ಬರುತ್ತೆ, ಆ ಬ್ಯಾಗ್ಗಳನ್ನು ತಗೊಂಡು ಹೋದರು. ಹೊರಗಡೆ ನಿಂತಹ ನಮ್ಮ ರಿಪೋರ್ಟರ್ಗಳ ಮಧ್ಯದಲ್ಲಿ ಚರ್ಚೆ, ಅಸ್ಥಿ ಪಂಜರ ಸಿಕ್ಕೇ ಬಿಡ್ತಾ ಅಂತ ಚರ್ಚೆ ಶುರುವಾಯಿತು. ಅದು ಯಾವುದಕ್ಕೂ ಇರಲಿ ಅಂತ ತಗೊಂಡು ಹೋಗಿದ್ರಂತೆ, ಸಿಕ್ಕರೆ ತುಂಬ್ಕೊಂಡು ಬರೋದಕ್ಕೆ ಬೇಕು ಅಂತ. ಇವತ್ತು ಸಂಜೆ ತನಕ, ಹೊತ್ತು ಮುಳುಗೋ ತನಕ ಅಲ್ಲಿ ಹುಡುಕಾಟ ನಡೆಸಲಾಗಿದೆ. ಅಗದಿದ್ದಾರೆ. ಹಿಟಾಚಿ ಇದೆಯಲ್ಲ, ಸಣ್ಣದೊಂದು ಹಿಟಾಚಿ, ಅದನ್ನು ತಗೊಂಡು ಹೋಗಿದ್ರು. ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಬಂದಿದೆ. ಅಲ್ಲೂ ಕೂಡ ಏನೂ ಸಿಕ್ಕಿಲ್ವಂತೆ.